ಹೇಳಿದ್ರು. ಸರ್ ನಾವು ಸದಸ್ಯರುಗಳು 12 ಜನ ಇದ್ದೀವಿ. ನಮ್ಮ ಸಂಘದಲ್ಲಿ ಪ್ರತಿ ಸೋಮವಾರ ನಾವು ಸಂಘ ಮಾಡ್ತಿದ್ದೀವಿ. ಎಲ್ಲ ಸದಸ್ಯರುಗಳು ವಾರ ವಾರ 30 ರೂಪಾಯಿ ಕಟ್ತಾರೆ. ಅದು ಕಟ್ಟಿ ನಾವು ತಗೊಂಡು ಬ್ಯಾಂಕ್ ಹಾಕ್ತೀವಿ. ಯಾರಿಗಾದ್ರು ಸಾಲ ಬೇಕು ಅಂತಂದಾಗ ಬ್ಯಾಂಕ್ನಿಂದ ತಗೊಂಡು ಕೊಡ್ತೀವಿ. ಈಗ ಸುಮಾರು 7 ಜನಕ್ಕೆ ಸಾಲ ಕೊಟ್ಟಿದ್ದೀವಿ. ಅವರು ಒಬ್ಬರು ಹೊಸ ತಗೊಂಡಿದ್ದಾರೆ, ಒಬ್ಬರು ಮೇಕೆ ತಗೊಂಡಿದ್ದಾರೆ, ಒಬ್ಬರು ಅಂಗಡಿ ಸಾಲ ಅಂಗಡಿ ಇಟ್ಕೊಂಡಿದ್ದಾರೆ. ತಿಂಗ ಅವರು ಅಸಲು ಬಡ್ಡಿ ಎಲ್ಲನೂ ಮರುಪಾವತಿ ಎಲ್ಲನೂ ಮಾಡ್ತಾಯಿದ್ದಾರೆ. ಪ್ರತಿ ವಾರ ಎಲ್ಲರಿಗೆಲ್ಲ ನಾನು ಕಂತು ಕಟ್ಟಿಸ್ಕೊಂಡು ತಗೊಂಡೋಗಿ ಬ್ಯಾಂಕ್ ಹಾಕ್ತಾಯಿದ್ದೀನಿ. ಬ್ಯಾಂಕ್ ಹಾಕಿದ ನಂತರ ಪುನಃ ನಮ್ಗೆ ಯಾರು ಸಾಲ ಬೇಕು ಅಂತಂದರೆ ಅವ್ರ ಕೈಲಿ ಜಾಮೀನು ತಗೊಂಡು ನಾವು ಅವ್ರ ಕೈಲಿ ಸೈನ್ ಮಾಡಿಸ್ಕೊಂಡು ಯಾವುದಕ್ಕೆ ಬೇಕು ಏನು ವ್ಯವಹಾರ ಮಾಡ್ತಿದ್ದೀರಿ ಅಂದ್ಬಿಟ್ಟು ಎಲ್ಲ ತಿಳುವಳಿಕೆ ತಗೊಂಡು ನಾನು ಬುಕ್ಕನ್ನೆಲ್ಲ ಬರೆದು ಅವ್ರಿಗೆ ಸಾಲ ಕೊಡ್ತಿದ್ದೀನಿ. ಮತ್ತು ಪಂಚಾಯಿತಿಗಳಲ್ಲಿ ಏನೇನು ಅನುದಾನ ಸಿಕ್ಕುತ್ತೆ ಅನುದಾನಗಳನ್ನೆಲ್ಲ ಕೊಡಿಸ್ತಾಯಿದ್ದೀನಿ ಸದಸ್ಯರುಗಳಿಗೆ. ಇವನ್ನೆಲ್ಲ ಮಾಡ್ಕೊಂಡು ನಾನು ಸಂಘ ಮಾಡ್ಕೊಂಡು ನಾನೇ ಬರವಣಿಗೆ ಮಾಡ್ತೀನಿ. ಬರೆದು ಎಲ್ಲನೂ ಲೆಕ್ಕಾಚಾರ ಮಾಡಿ ಬ್ಯಾಂಕ್ ಒಳಗೆ ಹಣ ಕಳಿಸ್ಕೊಡ್ತಿದ್ದೀನಿ. ಪ್ರತಿನಿಧಿಗಳ ಕೈಲಿ ಹಣ ತರಿಸಿ ಸಾಲ ಕೊಡಿಸ್ತಿದ್ದೀನಿ.